ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆ ಮದ್ದು ಏನಂದ್ರೆ, ನಾನು ಮುಖದ ಕಪ್ಪು ಕಲೆಗಳು ಇಮಿಡಿಯೇಟ್ಲಿ ಸಹ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ, ಅಷ್ಟು ಎಫೆಕ್ಟಿವ್ ಆಗಿ ಒಂದು ಫೇಸ್ ಪ್ಯಾಕನ್ನು ತಿಳಿಸ್ತೀನಿ. ಇದನ್ನು ಹಚ್ಕೊಂಡು ಒಂದು 10 ನಿಮಿಷ ಬಿಟ್ಟು ಮುಖ ತೊಳ್ಕೊಬೋದು. ಇದು ಹೇಗೆ ಅಂದರೆ, ಫಸ್ಟ್ ಏನು ಮಾಡಬೇಕಂದ್ರೆ, ನೀವು ಫಸ್ಟ್ ಮುಖವನ್ನು ಕ್ಲೆನ್ಸಿಂಗ್ ಮಾಡ್ಕೋಬೇಕು, ಕ್ಲೀನಾಗಿ ಮಾಡ್ಕೋಬೇಕು. ಅಂದರೆ ಹಸಿ ಹಾಲು ಇರುತ್ತಲ್ಲ, ಹಸಿ ಹಾಲಿಂದ ಕಾಟನಿಂದ ಫಸ್ಟ್ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ನೀಟಾಗಿ ರಬ್ ಮಾಡ್ಕೊಳ್ಳಿ, ಮಸಾಜ್ ಮಾಡಿಕೊಂಡು ತಣ್ಣೀರಿಂದ ಮುಖ ತೊಳ್ಕೊಂಬಿಡಿ. ತೊಳ್ಕೊಂಡು ಆದಮೇಲೆ ಇವಾಗ ಫೇಸ್ ಪ್ಯಾಕನ್ನು ತಯಾರು ಮಾಡ್ಕೋಬೇಕು. ಏನಂದರೆ ಫೇಸ್ ಪ್ಯಾಕನ್ನು ಯಾವ ಥರ ತಯಾರು ಮಾಡ್ಕೋಬೋದಂದ್ರೆ, ಒಂದು ಕಪ್ಪಲ್ಲಿ 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ, 1 ಟೀ ಸ್ಪೂನಷ್ಟು ಗೋಧಿ ಹಿಟ್ಟು, ನೀವು ಚಪಾತಿ ಮಾಡ್ತೀರ ಗೋಧಿ ಹಿಟ್ಟು ಆ ಹಿಟ್ಟು ಹಾಕ್ಕೊಳ್ಳಿ, ಒಂದು ಅರ್ಧ ಟೀ ಸ್ಪೂನಷ್ಟು ಕಾಫಿ ಪೌಡ್ರು, ಈಗ ನೆಸ್ಕೆಫೆ ಇರ್ಬೋದು, ಬ್ರೂ ಇರ್ಬೋದು, ಆ ಥರ ಕಾಫಿ ಪೌಡರ್ನ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಏನಂದರೆ ಮೊಸರು, 1 ಟೀ ಸ್ಪೂನಷ್ಟು ಮೊಸರು, ಇವೆಲ್ಲನೂ ಆ್ಯಡ್ ಮಾಡೋದಕ್ಕೆ ರೋಸ್ ವಾಟರ್ನ. ಆಮೇಲೆ ನಿಂಬು ರಸನ ಒಬ್ಬರಿಗೆ ಆಗುತ್ತೆ, ಒಬ್ಬರು ನಿಂಬೆಹಣ್ಣಿನ ರಸನ ಆಗಲ್ಲ, ಅವಾಯ್ಡ್ ಮಾಡ್ಬೋದು. ನಿಂಬೆ ರಸ ಸ್ಕಿನ್ ಏನಾದರೂ ಸ್ವಲ್ಪ ಡೆಲಿಕೇಟ್ ಇದ್ದರೆ ನಿಂಬೆ ರಸನ ಸ್ಕಿಪ್ ಮಾಡ್ಕೊಂಬಿಡಿ, ಓನ್ಲಿ ರೋಸ್ ವಾಟರ್ನ ಹಾಕಿಬಿಟ್ಟು ಕಲಿಸ್ಕೊಂಡ್ಬಿಡ್ಬೋದು. ಇಲ್ಲ ಅಂದರೆ ನಿಮ್ಗೆ ನಡೆಯುತ್ತೆ ಅನ್ನೋರು ನಿಂಬೆ ರಸನ ಒಂದು 1/4 ಚಮಚದಷ್ಟು ನಿಂಬೆ ರಸ ಹಾಕ್ಬೋದು. ಹಾಕ್ಬಿಟ್ಟು ಈ ಪೇಸ್ಟ್ ಆದ ಕಲಿಸ್ಕೊಂಬಿಡಿ. ಕಲಿಸ್ಕೊಂಡು ಆದಮೇಲೆ ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ. ಅಪ್ಲೈ ಮಾಡಿಕೊಂಡು ಒಂದು 5-10 ನಿಮಿಷ ಬಿಟ್ಟು ಆಮೇಲೆ ಡ್ರೈ ಆದಮೇಲೆ ಕೈನ ನೀರಿಂದ ತೊಳ್ಕೊಂಡು ಮಸಾಜ್ ಮಾಡ್ಕೊಳ್ಳಿ. ನೀಟಾಗಿ ಮಸಾಜ್ ಮಾಡಿಕೊಂಡು ಮುಖನ ವಾಶ್ ಮಾಡ್ಕೊಂಡು ನೋಡಿ. ಈ ಥರ ನೀವು ವಾರದಲ್ಲಿ ಒಂದು 2 ಸರಿ ಅಥವಾ ನೀವು ಅಪ್ಲೈ ಮಾಡಿ ನೀವು ಹಚ್ಕೊಂಡು ಆಮೇಲೆ ಮುಖ ತೊಳ್ಕೊಂಡು ನೋಡಿ, ನಿಮ್ಮ ಮುಖದಲ್ಲಿ ಎಷ್ಟು ಚೇಂಜಸ್ ಕಾಣ್ತದೆ ಅಂತಂದು. ಇದೇ ಥರ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆಮೇಲೆ ಮುಂದಿನ ವಿಡಿಯೋದಕ್ಕೆ ಮತ್ತೆ ಭೇಟಿ ಆಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.